ದೀಪ ಬೆಳಗಿಸುವುದರ ಮೂಲಕ ಪರಮ ಪೂಜ್ಯ ಲಿಂಗಾನಂದ ಮಹಾಪ್ರಭುಗಳು ಹಾಗೂ ಗಣ ಅಧ್ಯಕ್ಷನ ವಹಿಸಿರ್ತಕ್ಕಂಥ ನಾನಾ ಸಾಹೇಬ್ ಪಾಟೀಲ್ ಹಾಗೂ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಾಗಿ ವಿನಂತಿ. ದೀಪದಲ್ಲಿ ಬೆಳಗುತ್ತಿದೆ ದುರ್ಗಾ ದೇವಿಯ ರೂಪ, ದೀಪದಲ್ಲಿ ಬೆಳಗುತ್ತಿದೆ ದುರ್ಗಾ ದೇವಿಯ ರೂಪ, ಮನವಿಟ್ಟು ನೋಡಿದರೆ ಕಡಿಬುದು ಭವತಾಪ, ಮನವಿಟ್ಟು ನೋಡಿದರೆ ಕಡಿಬುದು ಭವತಾಪ. ದೀಪ 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 ದೀಪದಲ್ಲಿ ಬೆಳಗುತ್ತಿದೆ ದುರ್ಗಾ ದೇವಿಯ ರೂಪ, ದೀಪದಲ್ಲಿ ಬೆಳಗುತ್ತಿದೆ ದುರ್ಗಾ ದೇವಿಯ ರೂಪ, ಮನವಿಟ್ಟು ನೋಡಿದೆ ಕಡಿಬುದು ಭವತಾಪ, ಮನವಿಟ್ಟು ನೋಡಿದೆ ಕಡಿಬುದು ಭವತಾಪ. ದೀಪ 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 ದೀಪ. ಉದ್ಘಾಟನೆಯನ್ನ ಮಾಡಬೇಕು. ಪೂಜ್ಯರು ಎಲ್ಲ ಹಿರಿಯರು ಕೈಗೂಡಿಸಬೇಕಾಗಿ ವಿನಂತಿ. ಬರ್ಲಿ ಜೋರಾದ ಚಪ್ಪಾಳೆ, ಬರ್ಲಿ ಜೋರಾದ ಚಪ್ಪಾಳೆ. ದಯವಿಟ್ಟು ವೇದಿಕೆಯ ಮೇಲೆ ಯಾರಿಗೂ ಉಸ್ತುವಾರಿ ಕೊಟ್ಟೈತಲ್ಲ ಪೂಜ್ಯ ಲಿಂಗಾನಂದ ಮಹಾಪ್ರಭುಗಳು ಒಂದೆರಡು ಹಿತನುಡಿಗಳನ್ನ ಹೇಳಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮರ್ಥರನ್ನ, ಅವಧೂತ ಪರಂಪರೆಯ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿ, ಅವಧೂತ ಸಾರ್ವಭೌಮ ಸಾಧುರಣ್ಯ ಸತ್ಯಶಿವಾನಂದ ಯತೀಶ್ವರನ ಹೃದಯದಲ್ಲಿ ಪೂಜಿಸಿ, ಕಾರ್ಯಕ್ಕೆ ಕಾರಣೀಭೂತರು ಮಹಾಮಹಿಮರು ಮಹಾಮಾತೆ ಜಗನ್ಮಾತೆ ಭಾರತ ಮಾತೆಯ ನಿಜ ಸ್ವರೂಪಿಣಿ ದುರ್ಗಾಂಬಾ ತಾಯಿಯ ಕರ್ತೃಗೀಶನೆಂದು ಯಾವ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಆಗಿ ನಿಮಿತ್ತ ಮಾಡಿಕೊಂಡು ಹಮ್ಮಿಕೊಂಡು ಬಂದಿರುವಂತಹ ಇವತ್ತಿನ ದಿವಸದ ಈ ಇದಕ್ಕೆ ರಂಗ ಅಂತೀವಿ, ಅಚ್ಚ ಕನ್ನಡದೊಳಗ ರಂಗ ಅಂತೀವಿ. ನಮ್ಮ ಮಿಶ್ರ ಭಾಷೆ ಒಳಗ ನಾಟಕ ಅನ್ನುವಂಥದ್ದು ಸಸ್ಪಷ್ಟವಾಗಿ ಅರ್ಥ ಆಗ್ಯದ. ಅಂತಹ ಈ ನಾಟಕದ ವೇದಿಕೆಯನ್ನ ಉದ್ಘಾಟಿಸಲು ಬಂದಿರುವಂತಹ ಎಲ್ಲ ಗಣ್ಯಮಾನ್ಯರು, ಅವರಿವರೆನ್ನದೇ ಎಲ್ಲ ಗಣ್ಯಮಾನ್ಯರನ್ನ ಮೊದಲು ಮಾಡಿಕೊಂಡು ಎಲ್ಲ ಗುರು ಹಿರಿಯರಿಗೂ, ಶ್ರದ್ಧೆಯ ತಾಯಂದಿರಿಗೂ, ಮುದ್ದು ಮಕ್ಕಳಿಗೂ, ನಮ್ಮ ಕಲಾವಿದರಿಗೂ, ಈ ಟೀಮ್ ನೋಡಿರ ಗೋಕಾಕ್ ಟೀಮ್ ಅಂತ ಅನಿಸ್ತೈತಿ ನನಗೆ. ನಮ್ಮ ಮ್ಯೂಸಿಕಲ್ ಟೀಮ್ಗೂ, ಎಲ್ಲ ಮಾಸ್ತರಿಗೂ ಒಬ್ಬರೇ ಅಲ್ಲ, ಯಾಕಂದ್ರೆ ಇದ್ರಾಗ ಒಂದಿಬ್ರು ಪರಿಚಯ ಇದ್ದಂಗೆ ಕಾಣತಾರ. ಎಲ್ಲ ನನ್ನ ಗೋಕಾಕ್ ಟೀಮಿಗೂ, ಅವರಿವರನ್ನದೇ ಇಲ್ಲಿ ಸೇರಿರುವಂತಹ ಎಲ್ಲ ಸಕಲ ಸದ್ಭಕ್ತರ ಶರಣ ಹೃದಯಕ್ಕೂ ಶರಣು ಶರಣಾರ್ಥಿ. ನಿಮಗೂ ಪೇಷನ್ಸ್ ಇಲ್ಲ, ನಮಗೂ ಸಮಾಧಾನ ಇಲ್ಲ.
ಮೊದಲು ಏನಾಗೈತೆ ಅಂತಂದ್ರೆ ಕುಂತವ್ರಿಗೆ ಸಮಾಧಾನ ಇರಬಹುದು, ಈ ವೇದಿಕೆ ಮ್ಯಾಗ ಇದ್ದವ್ರಿಗೆ ಸಮಾಧಾನ ಇಲ್ಲ. ಇವು ಆಯೋಜಕರು ಮೊದಲು ತಡ ಮಾಡ್ಯಾರ, ಅದಕ್ಕಾಗಿ ಒಂದು ಶಾಂತಿ ಇರ್ಬೇಕು ಮೊದಲು ನಾವು. ಆತ್ಮೀಯ ಶರಣ ಬಂಧುಗಳೇ, ನಮ್ಮ ದುರ್ಗಾದೇವಿಯ ಜಾತ್ರೆ ಹೇಗಾಗಿದೆ ಅಂತಂದ್ರ, ಮೊನ್ನೆ ಈ ಜಾತ್ರೆಯನ್ನ ನೋಡಿದಂಥವ್ರು, ಈ ಜಾತ್ರೆಯನ್ನ ಅನುಭವಿಸಿದಂಥವ್ರು, ಈ ಜಾತ್ರೆಯನ್ನ ಸವಿದಂತಹ ನಮ್ಮ ಜನನಾಯಕರು ಹಿಡ್ಕೊಂಡ ಎಲ್ಲರೂ ಏನ್ ಹೇಳ್ಯಾರಪ್ಪ ಅಂತಂದ್ರ, ನಮ್ಮ ಜಾತ್ರೆ ಕಿತ್ತೂರು ಉತ್ಸವವನ್ನ ಮೀರ್ಸೈತಿ ಅಂತ ಹೇಳ್ಯಾರ. ಕಿತ್ತೂರು ಉತ್ಸವವನ್ನ ನಾವು ಮೀರ್ಸೇವಿ ಅಂತ ಅನ್ನಕ ಅಷ್ಟು ಅದ್ಭುತವಾದಂತಹ ಜಾತ್ರೆಯನ್ನ ನಮ್ಮ ಹೊಂಜದೀಪ ಗ್ರಾಮದೊಳಗೆ ನಾವು ಮಾಡೇವಿ ಅಂತ ಹೇಳಿ ನಮ್ಮ ಹಿರಿಯರಿಗೂ ಮತ್ತು ನಮ್ಮ ಯುವಕರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ ನಾ. ಯಾಕಪ್ಪ ಅಂತಂದ್ರ ಬಹಳ ಅದ್ಭುತವಾದಂತ ಕಾರ್ಯಕ್ರಮಗಳನ್ನು ಹಾಕೊಂಡು ಬಂದಿರಿ, ಬಹಳ ಶಾಂತತೆಯಿಂದ ಬಹಳ ಸಮಾಧಾನದಿಂದ ಮಾಡ್ಕೊಂಡು ಬಂದಿರಿ. ಎಲ್ಲ ಹಿರಿಯರು ಬಹಳ ಜಾಗೃತಿ ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರಿ. ಇಲ್ಲಿ ಹೆಂಗೈತಿ ಅಂದ್ರ ದುರ್ಗವ್ವನ ಆಶೀರ್ವಾದ ನನಗೆ ನಿಮ್ಕಿಂತ ಹೆಚ್ಚೈತಿ ನನಗೆ. ಯಾಕಂದ್ರೆ ವೇದಿಕೆ ಪ್ರಾರಂಭ ಮಾಡಾಕು ನಾನ ಬಂದಿದ್ನಿ. ಇದು ವೇದಿಕೆ ಕೊನೆಯ ವೇದಿಕೆ ಅಂತ ಅನಿಸ್ತೈತಿ ನನಗೆ ಇವತ್ತು. ಈ ಕೊನೆಯ ವೇದಿಕೆಯನ್ನು ಮುಕ್ತಾಯಗೊಳಿಸಾಕು ನಾನ ಕೃಷಿ ಹಾಕಿದ ದುರ್ಗವ್ವ ಅಂತ. ಅದಕ್ಕೆ ನಾನು ನಿಮ್ಗಿಂತ ಹೆಚ್ಚಿನವ ಅಂತ. ಅದಕ್ಕಾಗಿ ಇಷ್ಟು ದಿವಸ ಶಾಂತತೆಯಿಂದ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ಕೂಡ ಶಾಂತತೆಯಿಂದ ಸಮಾಧಾನವಾಗಿ ನಮ್ಮ ಎಲ್ಲ ಯುವಕರಿಗೂ, ನನ್ನ ಹೊನ್ನಿದೀಪ ಗ್ರಾಮದ ಎಲ್ಲ ಯುವಕರಿಗೂ ಒಂದು ಕಿವಿಮಾತು ಹೇಳ್ತೀನಿ ನಾನು. ಹೊರಗಿನವ್ರು ಬಂದು ಸೇರೆ ಕುಡಿಲಿ, ನಮ್ಮ ಊರವ್ರು ಕುಡಿಬಾರ್ದು ನಾವು. ಯಾಕಂತಂದ್ರೆ ಜಾತ್ರೆ ನಾವೇನಾರ ಕುಡ್ದೇವಂತಂದ್ರೆ ಜಾತ್ರೆ ಕೆಟ್ರ ಹೊನ್ನಿದೀಪ ಹೆಸರು ಕೆಡ್ತೈತಿ. ನಮ್ಮ ಊರ್ ಮಾನ ಮರ್ಯಾದೆ ಯಾರ ಕೈಯಾಗ ಐತಿ ಅಂದ್ರೆ ಯುವಕರ ಕೈಯಾಗ ಐತಿ. ನಾವು ಯುವಕರಾದಂತವ್ರು ನಾವ್ ಏನ್ ಮಾಡ್ಬೇಕಾಗ್ಯದ ಅಂತಂದ್ರ, ಇವತ್ತಿನ ದಿವಸ ಕುಡ್ದವ್ರು ಯಾರ ಇದ್ರ ಮನೆಗೆ ಹೋಗಿ ಜಳಕ ಮಾಡಿ ಬರ್ರಿ ಮೊದ್ಲ. ಯಾಕಂದ್ರೆ ಇದು ವೇದಿಕೆ ಎಂತದಂತಂದ್ರೆ ನಾಟಕ ವೇದಿಕೆ ಇದೆ. ಎಲ್ಲಾ ವೇದಿಕೆದಾಗ ಜಗಳ ಆಗುದಿಲ್ಲ ಅವು. ಇಂಥ ವೇದಿಕೆದಾಗ ಆರ್ಕೆಸ್ಟ್ರಾದಾಗ ಭಾಳ ಜಗಳ ಆತಾವ ಅವು. ಯಾಕಂದ್ರೆ ಹುಯ್ ಅಂತಿರ್ತೀರಿ ನೀವು ನಿಮಗಂತೂ ಖಬರೇ ಇರೋದಿಲ್ಲ ಮೊದ್ಲ ಮಾತ. ಅದಕ್ಕ ನಾವು ನಮ್ಮ ಊರ ಮರ್ಯಾದೆಯನ್ನ ಇಷ್ಟು ದಿವಸ ನಾವು ಕಾಯ್ಕೋತ ಬಂದೇವಿ. ಇವತ್ತೊಂದು ದಿವಸ ನಾವು ಮಾಡಿದ್ದೇ ಕರೆ ಆತಪ್ಪ ಅಂದ್ರೆ ನಾವು ಜಗತ್ತಿಗೆ ಗೆದ್ದವ್ರು ಅಂತ. ಅದಕ್ಕ ನಮ್ಮ ಯುವಕರಿಗೆಲ್ಲ ಒಂದು ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರ, ನಾವೆಲ್ಲರೂ ಅಲ್ಲಿ ಒಬ್ರು ನಿಂತಿರ್ಬೇಕಿಲ್ಲಿ ಆಯೋಜಕರಾದಂತ ಯುವಕರು ಎಲ್ಲರೂ. ಎಲ್ಲರ ಏನ್ರ ಗದ್ಲಗಳು ಆಗುವಂಗಿದ್ಕಂಡ್ರ ನೀವ ಅಲ್ಲಿ ಹತ್ಕೊಂತ ಕ್ರಿಯೆ ಮಾಡ್ಬೇಕ. ನಮ್ಮ ಊರಿಗೆ ನಾವ ಒಡೆಯರ, ನಮ್ಮ ಊರಿಗೆ ನಾವ ರಾಜರ, ನಮ್ಮ ಊರಿಗೆ ನಾವ ಸೈನಿಕರು. ಪೊಲೀಸರು ಮತ್ತು ಈ ಸೈನಿಕರು ಇವ್ರು ಎಂತವ್ರು ಅಂತಂದ್ರ, ನಮಗ ನಮ್ಮ ಊರನ್ನ ಅವ್ರು ಹೇಳ್ಬೇಕು ಹೋಗಿ, ಈ ಊರನವ್ರ ಜಾತ್ರೆ ಎಷ್ಟು ಪ್ರಕಾರ ಹೆಂಗ್ ಬೇಕಂಗ್ ಜಾತ್ರೆ ಮಾಡಿದ್ರು ಕೂಡ ನಮ್ಮನ್ನ ಕರೀಲಿಲ್ಲ, ನಮಗ್ ಯಾವುದೇ ರೀತಿಯ ಕೆಲಸ ಕೊಡ್ಲಿಲ್ಲ. ಬಹಳ ಅದ್ಭುತವಾದಂತ ಜಾತ್ರೆ ಮಾಡ್ಯಾರ ಅಂತ ಹೇಳಿ ಅವ್ರು ಲೇಖಿ ಒಳಗೆ ಬರ್ದಿಡ್ಬೇಕು ಅವ್ರ ಮುಂದಕ್ಕ. ಅಷ್ಟ್ ನಾವು ಆ ಪರದಿ ಜಾತ್ರೆ ಮಾಡಿದ್ದೆ ಆದ್ರ ನಮ್ಮ ಜನ್ಮ ಸಾರ್ಥಕ ಆಗತ್ತ. ಬಹಳ ಮಾತಾಡುವಂತ ವಿಷಯ ಇಲ್ಲ. ಆ ದುರ್ಗಾಂಬಾ ಮಾತಾ ನಿಮ್ಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಲಿ. ನಿಮ್ ಎಲ್ಲರಿಗೂ ಆ ದುರ್ಗಾಂಬಾ ಮಾತಾ ಈಗ ಮಳೆಯನ್ನು ಕೊಟ್ಟಿಲ್ಲ, ನಾವೆಲ್ಲರೂ ಆ ತಾಯಿ ದುರ್ಗಾಂಬಾ ಮಾತಾಗ ಮಳೆಯನ್ನು ಕೊಡು, ನಮ್ಮ ರೈತ ಬೆಳೆದಂತ ಬೆಳೆಗೆ ಬೆಲೆಯನ್ನು ಕೊಡು, ನಮ್ಮ ದೇಶ ಕಾಯುವಂತಹ ಸೈನಿಕನಿಗೆ ಶಕ್ತಿಯನ್ನು ಕೊಡು, ಅವನಿಗೆ ಆತ್ಮಸ್ಥೈರ್ಯವನ್ನು ಇನ್ನಷ್ಟು ಜಾಸ್ತಿಗೊಳಿಸು, ಅವರ ಮನೆಯವರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡುತ್ತಾಯಿ. ಅದರ ಜೊತೆ ನಮ್ಮನ್ನು ಕೂಡ ಅದೇ ರೀತಿ ಸುಖ ಶಾಂತಿ ನೆಮ್ಮದಿಯಿಂದ ಇಟ್ಟು ಕಾಪಾಡುತ್ತಾಯಿ ಅಂತ ಬೇಡಿಕೊಳ್ಳುತ್ತಾ, ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳು ನಮ್ಮ ಊರೊಳಗೆ ಹಾಕೋತ ಇರ್ಲಿ. 11 ವರ್ಷ ಆಗ್ಯದ ಅಂತ ಹೇಳಿ ನಾವು ಬಿಡುದು ಬೇಡ. ಮುಂದಕ್ಕೆ ಏನಾದ್ರು ಮಾಡ್ಕೊಂಡ ಮತ್ತೆ ಯಾವ್ದಾರ ಕಾರ್ಯಕ್ರಮ ಮಾಡ್ಕೊಂಡು ಮತ್ತೆ ಎಲ್ಲಾ ಗುರು ಹಿರಿಯರನ್ನ ಕರೆಸ್ಕೊಂಡು ಮತ್ತೆ ಎಲ್ಲರಿಂದನೂ ನಮ್ಮ ಊರನ್ನ ಸಮೃದ್ಧಿಗೊಳಿಸೋಣ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭಾರತ ಮಾತಾ. सत्य धर्म व्रताय भजतां कल्पवृक्षाय नमतां कामधेनुवे गुरु ब्रह्मा गुरुर्विष्णु गुरुदेवो महेश्वर
ವಿರಸವದ ಹರಿಸಲಿ ಹರಿಸಲಿ ಆದಿಶಕ್ತಿ ದುರ್ಗಾ ದೇವಿ ಜಯ ನೀರ ಜಗನ್ಮಾತೆ ಆದಿಶಕ್ತಿ ದುರ್ಗಾ ದೇವಿ ಜಯ ನೀರ ಜಗನ್ಮಾತೆ ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕನ್ನಡರನ್ನು ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕನ್ನಡರನ್ನು ಉದ್ಧರಿಸು ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಗಣಪತಿಯೇ ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಗಣಪತಿಯೇ ಸುಂದರಿಯ ಅಭಿನಂದನೆ ಸುಂದರಿಯ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಆದಿಶಕ್ತಿ ದುರ್ಗಾ ದೇವಿ ಜಯ ನೀಡು ಜಗನ್ಮಾತೆ ಆದಿಶಕ್ತಿ ದುರ್ಗಾ ದೇವಿ ಗ್ರಾಮದಲ್ಲಿ ದುರ್ಗಾ ದೇವಿಗೆ ನಮೋ ನಮೋ ಗ್ರಾಮದಲ್ಲಿ ನೆಲೆಸಿರುವಂತ ದೇವಿಗೆ ನಮೋ ನಮೋ ರಕ್ಷಿಸುತ್ತಾಗಿ ಮಡಿಲಲ್ಲಿ ವಂದನಿ ಅಭಿನಂದನೆ ವಂದನಿ ಅಭಿನಂದನೆ ಅರ್ಪಣಿ ಮಾಲಾರ್ಪಣೆ ಅರ್ಪಣಿ ಮಾಲಾರ್ಪಣೆ ಅರ್ಪಣಿ ಮಾಲಾರ್ಪಣೆ ಆದಿಶಕ್ತಿ ದುರ್ಗಾ ದೇವಿ ಜಯ ನೀಡೋ ಜಗನ್ಮಾತೆ ಆದಿಶಕ್ತಿ ದುರ್ಗಾ ದೇವಿ ಜಯ ನಮೋ ನಮೋ ಪಂಡಿತ ಗ್ರಾಮದಲ್ಲಿ ನೆಲೆಸಿರುವಂತ ನಮೋ ನಮೋ ಅಭಿನಂದನೆ ಅಭಿನಂದನೆ ಅರ್ಪಣಿ ಮಾಲಾರ್ಪಣೆ ಅರ್ಪಣಿ ಮಾಲಾರ್ಪಣೆ ಅರ್ಪಣಿ ಮಾಲಾರ್ಪಣೆ
ಪ್ರಭೆ ಹರಿಯುವಲಿ ಸಾವಿರವ ಪ್ರಭೆ ಹರಿಯುವಲಿ ನಮ್ಮ ನಾಡು ನಾಡಿನ ಜನಗಣಗಳಲ್ಲಿ ಬೆಳಗಿನ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ. ವೀರರಾಣಿ ಚೆನ್ನಮ್ಮ ಖ್ಯಾತರಾಣಿ ಮಲ್ಲಮ್ಮ ವೀರರಾಣಿ ಚೆನ್ನಮ್ಮ ಖ್ಯಾತರಾಣಿ ಮಲ್ಲಮ್ಮ ವೀರ ಚೋರರಿಗೆ ಧೀರ ಪುರುಷರಿಗೆ ವೀರ ಚೋರರಿಗೆ ಧೀರ ಪುರುಷರಿಗೆ ಸ್ವಲ್ಪ ತುಚ್ಚಳ ತಾಯೇ ವೀರ ಚೋರರಿಗೆ ಧೀರ ಪುರುಷರಿಗೆ ವೀರ ಚೋರರಿಗೆ ಧೀರ ಪುರುಷರಿಗೆ ಸ್ವಲ್ಪ ತುಚ್ಚಳ ತಾಯೇ ಜೈ ಜೈ ಭಾರತ ಮಾತೆ ಜೈ ಜೈ ಭಾರತ ಮಾತೆ ಜೈ ಜೈ ಭಾರತ ಮಾತೆ. ಶ್ರೀ ದುರ್ಗಾ ಮಾತೆ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನಮ್ಮ ದೇವಿ ಕರುಣಿಸಿ ಕಾಯೇ ನನ್ನಮ್ಮ ತಾಯಿ ಶ್ರೀ ದುರ್ಗಾ ಮಾತೆ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಕರುಣಿಸಿ ಕಾಯೇ ನನ್ನಮ್ಮ ದೇವಿ ಕರುಣಿಸಿ ಕಾಯೇ ನನ್ನಮ್ಮ ತಾಯಿ ಶ್ರೀ ದುರ್ಗಾ ಮಾತೆ ನಾನಂಬಿ ಬಂದೆ.
ತಾಯಿ ದುರ್ಗಾ ಮಾತೆ, ತಾಯಿ ಈ ಬಡವರನ್ನು ಸಲುವುದು ನೀನೇ, ಈ ಬಡವರನ್ನ ಕಾಪಾಡೋಳು ನೀನೇ. ತಾಯಿ ಚಿಕ್ಕವನಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡು ತಂದೆ ಮುದುಕ ಆದರೂ ಕೂಡ ನನ್ನ ಅಣ್ಣ ನನ್ನ ಸಲುವಾಗಿ ನನ್ನ ತಂದೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ಆ ನನ್ನ ತಂದೆಗೆ ಯಾವ ಕಷ್ಟ ಕೊಡದೆ ನಮ್ಮನ್ನೆಲ್ಲರೂ ಕಾಪಾಡೋವನ್ನೇ ನಿನ್ನಲ್ಲಿ ಕೂಡಿದೆ ತಾಯಿ, ನಿನ್ನಲ್ಲಿ ಕೂಡಿದೆ. ನಮ್ಮಣ್ಣ ಸಾಕಷ್ಟು ಶಾಲೆ ಕಲಿತರೂ ಕೂಡ ನೌಕರಿಗಾಗಿ ನನ್ನಣ್ಣ ಅಲೆದಾಡ್ತಾ ಇದ್ದಾನೆ. ಆ ನನ್ನ ಅಣ್ಣನಿಗೆ ಒಂದು ನೌಕರಿ ದಯಪಾಲಿಸಿ ಈ ನನ್ನ ಮನೆತನಕ್ಕೆ ಯಾವ ಕೆಟ್ಟ ಕಳಂಕ ಬರದಂತೆ ನೋಡಿಕೋ ಭಾರ ನಿನ್ನಲ್ಲಿ ಕೂಡಿದೆ ತಾಯಿ, ನಿನ್ನಲ್ಲಿ ಕೂಡಿದೆ. ತಂಗಿ, ಅಪ್ಪ. ಹೋ ಅಣ್ಣ, ಈಗ ಬಂದೀನಣ್ಣ. ಹೌದಮ್ಮ, ಅಪ್ಪ ಇಲ್ಲವೇ? ಅಣ್ಣ, ಅಪ್ಪ ಈಗ ತಾನೇ ಹೊಲಕ್ಕೆ ಹೋದ್ರಣ್ಣ. ನಿನ್ನ ದಾರಿ ಕಾದ್ಕದು ಈಗ ತಾನೇ ಹೊಲಕ್ಕೆ ಹೋದ್ರು. ಬಾ ಅಣ್ಣ. ಅಣ್ಣ ಮೊದಲು ದೇವಿಯ ಪ್ರಸಾದ ಇಟ್ಕೊ ಅಣ್ಣ. ಬಿಸಾಕಮ್ಮ ಈ ಹಾಳ ಶ್ರೀದೇವಿಯ ಪ್ರಸಾದವನ್ನು. ಅಣ್ಣ ಯಾಕಣ್ಣ, ನೀನು ಹೋದ ಕೆಲಸ ಏನಾಯ್ತಣ್ಣ? ಮಣ್ಣು ಪಾಲಾಗಿ ಹೋಯ್ತಮ್ಮ, ಮಣ್ಣು ಪಾಲಾಗಿ ಹೋಯ್ತು ಈ ನಿನ್ನ ಕೆಲಸ. ಈ ಹಾಳ ಶ್ರೀದೇವಿಯನ್ನು ಎಷ್ಟು ಕರುಣಿಂದ ಪೂಜಿಸಿಕೊಂಡರು, ಬಡವರನ್ನು ತನ್ನ ಕಾಲಿಗೆ ಹಾಕಿ ತೊಳೆದು ಶ್ರೀಮಂತರ ಸತ್ತಾಗಿದ್ದಾಳೆ ಈ ಕಲ್ಲಿನ ಕಾಳಿ. ಅಣ್ಣ ಹೋಗ್ಲಿ ಬಿಡಣ್ಣ, ದೇವರಿಗೆ ಹಾಗೆಲ್ಲ ನೊಂದಿಸಿ ಮಾತನಾಡಬಾರ್ದಣ್ಣ. ಕೊನೆಗೂ ಒಂದು ಸಾರಿ ಆದ್ರೂ ಕಣ್ಣು ತೆರೆದು ನೋಡ್ತಾಳೆ ಅಣ್ಣ. ಮುಗಿಸಮ್ಮ ಈ ನಿನ್ನ ಮಾತನ್ನು. ದೇವರೆಲ್ಲರೂ ದೆವ್ವಾಗಿ ಕುಳಿತಿರುವಾಗ ನಮ್ಮನ್ನು ಕತ್ತರು ನೋಡೋ ಶಕ್ತಿ ಈ ನಿನ್ನ ದೇವರಿಗೆ ಅಲ್ಲಿಂದ ಬರಬೇಕು. ವಿದ್ಯೆಯು ಸಂಪೂರ್ಣ ಮುಗಿದರು, ಎಲ್ಲ ಪರೀಕ್ಷೆಲ್ಲ ಪ್ರಥಮ ಸ್ಥಾನ ಪಡೆದು ಬರ್ತಿದ್ದರು. ಗುರುತಿಲ್ಲದೆ ಈ ಬಡವರನ್ನು ಇದನ್ನು ಮಾಡಿ ಶ್ರೀಮಂತರ ಸತ್ತಾಗಿದ್ದಾಳೆ ಈ ನಿನ್ನ ಕಾಳಿ ಅಂದಾಗ ಸಾಕಮ್ಮ ಈ ಅಣ್ಣ ಏನಣ್ಣ ಇದು ನೀನು ಮಾಡುತ್ತಿರೋ ಹುಚ್ಚತನ? ಇದು ಹುಚ್ಚುತನವಲ್ಲಮ್ಮ, ಇದು ಹುಚ್ಚುತನ ಅಲ್ಲ. ಶ್ರೀಮಂತ ನಾಯಿಗಳು ಈ ನಾಡಿಗೆ ನೀಡುತ್ತಿರುವ ಪಶ್ಚಾತ್ತಾಪ. ಪ್ರತಿಯೊಬ್ಬ ಶ್ರೀಮಂತನು ಪ್ರತಿಯೊಬ್ಬ ಅಧಿಕಾರಿಯ ಮೇಲೆ ಮಾಡಿದ ಅನ್ಯಾಯ ಅತ್ಯಾಚಾರಗಳನ್ನು ನೋಡಿದರೆ ಅವರದೇ ಗುಂಡಿಗಳನ್ನು ಸೀಳಿ ಬಿಸಿ ರಕ್ತ ಕುಡಿಬೇಕನ್ನಿಸುತ್ತದೆ. ಆದರೆ ತಂದೆಯ ಮಾತನ್ನು ಪಾಲಿಸೋದಕ್ಕಾಗಿ ಅವರನ್ನು ಬಿಟ್ಟು ಬಂದೆ. ಅಣ್ಣ ಹೋಗ್ಲಿ ಬಿಡಣ್ಣ, ಬಡವನ ಸಿಟ್ಟು ದೌಡಿಗೆ ಮೂಲ. ಅಣ್ಣ ಒಬ್ಬ ಅಧಿಕಾರಿಗೆ ಕೈ ಕೆಲಸ ಮಾಡೋದಕ್ಕಿಂತ ಈ ಭೂಮಿ ತಾಯಿ ಹಾಳಾಗಿ ದುಡಿದು ಅರಸನಾಗಿ ಉಂಡ್ರಾಯ್ತಣ್ಣ. ತಂಗಿ ತಂಗಿ ಅಂದು ತಾಯಿ ನುಡಿದ ಮಾತನ್ನು ಇಂದು ನೀನು ಹೇಳ್ತಿರುವಲ್ಲಮ್ಮ, ಅದು ನಿಜ. ಆದರೆ ಶ್ರೀಮಂತರ ಸಕ್ಕು ಅಡಗುದು ಯಾವಾಗ? ಬಡವರ ಬಡತನದ ಪುಟ ಹರಿದು ಬೇಲಕ್ಕೆ ಬರುವುದು ಯಾವಾಗ? ಇಂದಿನ ಈ ಸಮಾಜದಲ್ಲಿ ಅನ್ಯಾಯ ಅತ್ಯಾಚಾರಗಳನ್ನು ನೋಡಿದರೆ ನನ್ನಂತ ವಿದ್ಯಾವಂತ ಗಂಡಸಿಗೆ ನಾಚಿಕೆ ಬರಬೇಕು. ನಾಚಿಕೆ ನಂಜಿನ ನೀರು ಕುಡಿದು ನಮ್ಮ ಪುಟ ಹರಿದು ಬರುತ್ತಿರುವ ಇಂದಿನ ಈ ಸಮಾಜಕ್ಕೆ ನಾನೇ ಸಿದ್ಧನಾಗಿ ನಿಲ್ಲುವೆ. ಅಣ್ಣ ನನ್ನ ತಂದೆನೂ ಇದೇ ರೀತಿ ಈ ಸಮಾಜದ ಸುಧಾಕರಣಕ್ಕಾಗಿ ಹೋರಾಡಿ ನನ್ನ ತಾಯಿಯನ್ನೇ ಬಲಿ ಕೊಟ್ಟ. ನನ್ನ ತಾಯಿಯನ್ನೇ ಬಲಿ ಕೊಟ್ಟ. ಅಷ್ಟೇ ಅಲ್ಲದೆ ನನ್ನ ಕಿರಿ ಅಣ್ಣನೂ ನಾನು ಕಳೆದುಕೊಂಡೆ. ಬೇಡಣ್ಣ, ಈ ಹಠವನ್ನು ಬೇಡಣ್ಣ, ಬಿಟ್ಟು ಬಿಡಣ್ಣ. ತಂಗಿ ತಂಗಿ ಬೆಂಕಿ ಎಂತ ಮಾತನ್ನು ಹೇಳಿಸ್ತಾ ಇದೀಯಮ್ಮ ಈ ನನ್ನನ್ನು. ಬೆಂಕಿಯನ್ನು ಅಗ್ನಿಗೆ ಹಚ್ಚಿಸಿ ಬಿಟ್ಟೆಲ್ಲಮ್ಮ. ಕಳೆದು ಹೋದನೆ ಹತ್ತವನಾಗ ನನ್ನ ತಮ್ಮಿನ ಸೇಡಿನ ಕಿಡಿಗಾದರು ಸರ್ಪವಾಗಿ ನಿಲ್ಲಲೇಬೇಕು. ಮೋಸ ಮಾಡಿ ಯಾವ ಪಾಪ ನನ್ನ ಮಗರು ಚಂಡು ಕಡಿತಾನೋ ಅದರ ಪ್ರತೀಕಾರನ ತೀರಿಸಲೇಬೇಕು. ತಂಗಿ, ನಾನು ಚಿಕ್ಕವನಿದ್ದಾಗ ಒಂದು ಗೀತೆ ಹೇಳಿದಲ್ಲ, ನೆನಪಿದೆಯಾ? ಏನನ್ನ ಅದು? ಬಂಗಾರದಂತ ಅಮ್ಮ. ಅದೇನು ಅಂತ ಹೇಳಿ ನನ್ನ ಮುದ್ದಿನ ಅಣ್ಣ. ನನ್ನ ಬಂಗಾರ ಬಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಚಂದ
ತಂದವರ ನೀನು ಈ ಅಂದಗೆಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಎಣ್ಣೆ ಹಚ್ಚಿ ಇದು ಹಚ್ಚಿ ಎಣ್ಣೆ ಸಿಡಿ ಉಡಿಸಿ ನಾನು ನಲಿವೆ. ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಉಡಿಸಿ ನಿಂಗೆ ಮೈಯ ಬೆರವೆ. ತಂಗಿ ನಿನ್ನ ಶ್ರೀಗಂಧದ ಪಂಕಜ ಮಲಗಿಸುವೆ. ಚೌಕಳ ಹಾಡಿ ಪಂಕಜ ಕುರಿತು ಗಾಳಿ ಬೀಸುವೆ. ನಾ ಗಾಳಿ ಬೀಸುವೆ. ನನ್ನ ಬಂಗಾರ ಬಂದ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಚಲುವ ಮಾಲಿ ತರುವ ತಾಡಿ ಕಟ್ಟಿ ನಿನ್ನ ಕೈಯ ಹಿಡಿಯುವ. ನಾಲ್ಕು ಸೊರಗ ಜೋಡಿ ಜೊತೆಗೆ ಕವಲಿನಿಂದ ನಿನ್ನ ಬಿಡು ಕೊಡುವೆ. ನೀನು ನಡೆಯುವ ದಾರಿಗೆ ನಾನು ಹೂವನ್ನು ಹಾಕುವೆನು. ಕಾರೋಡಿನಲ್ಲಿ ಮೆರವಣಿಗೆ ಮಾಡಿ ಹರಿಸುತ್ತ ಹಾಡುವೆನು. ಕಣ್ಣರಿಸುತ್ತ ಹಾಡುವೆನು. ನನ್ನ ಬಂಗಾರ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ವಿಶ್ವನಾಥ ಜಯಶ್ರೀ ಬಾರಪ್ಪ. ಇದೇನೆಲ್ಲ ನಿನ್ನ ತಲೆಯಲ್ಲಿ ರಕ್ತದ ಕಲೆ? ನನ್ನ ಮೈ ಕೈ ರಕ್ತದ ಕಲಿ ಇರಲಿ ಬಿಡಪ್ಪ. ನೀನು ಹೋದ ಕೆಲಸ ಮೊದಲು ಏನಾಯ್ತು ಹೇಳು. ನನ್ನ ಕೆಲಸ ಹಾಳಾಗ್ಲಿ ಓಡಪ್ಪ. ಮೊದಲು ನಿನ್ನ ರಕ್ತದ ಅವಸ್ಥೆ ಹೇಳು. ಆಗುವುದೆಲ್ಲ ಆಗಿ ಹೋಗಿದೆ ಬಿಡಪ್ಪ. ಮತ್ತೇಕೆ ಆ ಸತ್ತ ಮಾತನ್ನು ಒತ್ತಿ ಹೇಳಬೇಕು? ಬೆಂಕಿ ಎಂದು ಈ ಯಮಕಿಂಕರನ್ನು ಎದುರಿಸಬೇಡಪ್ಪ. ನಿನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವ ಪುಣ್ಯನಿದೆ ಈ ನಮ್ಮ ನಾಡಿನಲ್ಲಿ? ಅಂತ ಗಂಡುಗಳೆಲ್ಲ ಹುಟ್ಟಿದ ಪ್ರಚಂಡ ಹುಲಿ ಅವರದೇ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತ ಕುಡಿದು ಬಿಡುತ್ತೇನೆ. ಹೇಳಪ್ಪ, ಯಾರ್ದನಿಗೆ ಸ್ಥಿತಿ ಆಯಿತು? ರಕ್ತ ಕುಡಿಯಬೇಕೆಂದ ಹೋದ ಜನ ಕತ್ತು ಕಳೆದುಕೊಂಡು ಪತ್ತೆ ಇಲ್ಲದೆ ಹೋಗಿದ್ದಾರಪ್ಪ ಕಟಕ ಧರ್ಮೇಂದ್ರನ ಕೈಯಲ್ಲಿ. ಏನ್ ಹೇಳ್ತಾ ಇದೀಯಪ್ಪ ನೀನು? ತುತ್ತು ಕುಳ್ಳಿಗಾಯಿ ಕಂಚರ ಬಾಯಿನ ಕಾಯಿಗಳು ನಿನ್ನ ಮೇಲೆ ಕೈ ಮಾಡಿದರ? ಲೇ ಧರ್ಮಗೆಟ್ಟ ಧರ್ಮೇಂದ್ರ, ಕೈಲಾಗದ ಹೇಳಿ ಅಂತೆ ನಿನ್ನ ಆಳುಗಳಿಂದ ನನ್ನ ಹೊಲ ಮೇಯಿಸಿ ನನ್ನ ತಂದೆಯನ್ನು ಹೊಡೆದಿಯ ಮಗನೇ. ಇದರ ಸೇಡಿನ ಪ್ರತೀಕಾರನ ತೀರಿಸಲೇಬೇಕು. ಅಪ್ಪ, ಈಗೆಲ್ಲ ಹೋಗಿದ್ರ ಸಮಾಚಾರ ತಿಳಿದುಕೊಂಡು ಬರ್ತೇನೆ. ಇಸ್ವಾ ನಿಲ್ಲು, ದುಡುಕಿ ಮುಂದಡಿಯನ್ನಿಡಬೇಡ. ಎಂತ ಮಾತನ್ನು ಹೇಳ್ತಾ ಇದೆಯಪ್ಪ ಈ ನಿನ್ನ ಮಗನನ್ನು? ಅವನಿಗೆ ಹೆದರ್ಲಿಕ್ಕೆ ಅವನೇನು ಹುಲಿಯೋ ಕರಡಿಯೋ? ಅಪ್ಪ, ಸತ್ಯದ ದಾರಿಯಲ್ಲಿ ಮುನ್ನುಗ್ಗುತ್ತಿರುವವನಿಗೆ ಆ ದೇವರ ಅಂಜಿಕೆಯಲ್ಲಂದಾಗ ಏನೂ ಮಾಡಿ ನಮ್ಮ ಹೊಲ ಮೇಯಿಸಿ ನಿನ್ನನ್ನು ಪಡೆದ ನಾ ಸುಮ್ಮನೆ ಇರಬೇಕೇನಪ್ಪ? ಎಡೆ ಬಗು ರಕ್ತ ಕುಡಿದು ಬಿಡುತ್ತೇನೆ. ರಕ್ತ ಕುಡಿಯಬೇಕೆಂದು ಹೋದ ಜನ ಕತ್ತು ಕಳೆದುಕೊಂಡು ಬಂದಿದ್ದಾರಪ್ಪ. ಯಾವ ಧರ್ಮೇಂದ್ರನಾಗಲಿ ಯಾವ ಕರ್ಮೇಂದ್ರನೇ ಆಗಲಿ ತಪ್ಪು ದಾರಿ ತುಳಿಬೇಕೆಂದು ಬರೋ ಆ ಇಂದ್ರನೇ ಆಗಿರಲಿ, ನನ್ನ ಮನೆತನಕ್ಕೆ ಅನ್ಯಾಯ ಮಾಡಿದವರ ಕಣ್ಣು ಕೆಳದೆ ನಾ ಬಿಡಲಾರೆ. ಹೌದಪ್ಪ, ನನ್ನ ಅಧಿಕಾರ ರಚಿತ ಆ ಧರ್ಮೇಂದ್ರನ ಮೇಲೆ ಸೇಡು ಉಕ್ಕುತ್ತಿದೆ. ಸೇಡಿದ ಸಂತಾಪ ಇಟ್ಟುಕೊಳ್ಳುವರಲ್ಲಿ
ನಿನ್ನ ಮೇಲೆ ಕೈ ಮಾಡಿದನೆಂದರೆ ನಿನ್ನ ಮಗನಾಗಿ ನಾ ಹುಟ್ಟಿದ್ದಕ್ಕೆ ಸಾರ್ಥಕ ಆತೇನಪ್ಪ. ಪ್ರಜ್ವಲವಾಗಿ ಪ್ರಜ್ವಲಿಸುತ್ತಿರುವ ಈ ನನ್ನ ಸೇಡಿಗೆ ಅವನೇ ಸರಿಸಾಟಿ. ನಮ್ಮಿಬ್ಬರಲ್ಲಿ ಒಬ್ಬರಾಗ್ತಾರಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಣ್ಣ, ತಂದೆ ಹೇಳೋ ಮಾತನ್ನು ಕೇಳಣ್ಣ. ಅಣ್ಣ, ಹೊಲವನ್ನು ಮೇಯಿಸಿ ಹಾಳು ಮಾಡದಂತೆ ಆಯ್ತಣ್ಣ ನಿನ್ನ ಮಾತು. ಕೊಡುವ ಶಿವ ಬಡವನಲ್ಲ ಅಣ್ಣ. ಕೊಡುವ ಶಿವ ಬಡವನೆಲ್ಲ ಒಂದು ಬಿತ್ತದೆ ಮನೆಯಲ್ಲಿ ಕೂತರೆ ಹೊಟ್ಟೆಗೆ ಅನ್ನ ದೊರಕುವುದೇ. ನಾವು ಕಷ್ಟಪಟ್ಟು ಬಿತ್ತಿ ಬೆಳೆದ ಈ ರೈತನ ಒಳ ಹಾಳು ಮಾಡಿದನೆಂದರೆ ನನಗೆ ಎಷ್ಟು ಸಂಕಟವಾಗುತ್ತದೆ ಗೊತ್ತೇನಮ್ಮ. ಪಾದದಿಂದ ನೆತ್ತವರಿಗೆ ಉರಿ ಹತ್ತಿ ಬಿದ್ದಂತಾಗುತ್ತದೆ. ಇಸ್ವ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಅದು ನಮ್ಮ ನಾಶಕ್ಕೆ ಕಾರಣವಾಗಬಹುದಪ್ಪ. 4 ಜನ ಗುರಿಯರ ಸತ್ಯದ ನ್ಯಾಯ ಕಿತ್ತುಕೊಂಡು ಕಟ್ಟಾಗಿದ್ದನಪ್ಪ ಆ ಧರ್ಮೇಂದ್ರ. ಅಂದಾಗ ಈ ಊರಿನಲ್ಲಿ ನಮ್ಮ ನ್ಯಾಯ ಬಗೆಹರಿಸಲಿಕ್ಕೆ ಯಾರು ಬರುವುದಿಲ್ಲ. ನಾನು ಅವನ ಆಳುಗಳನ್ನು ಒದ್ದು ಅವನ ಹೊಲ ಹಾಳು ಮಾಡಿದಾಗ ನಾನೇ ಶ್ರೀಮಂತನೆಂದು ಮೆರೆಯುತ್ತಿರುವ ಆ ಕಪಿಯ ಕೋಪಳಿಸಿದಾಗಲೇ ಈ ನನ್ನ ಛಲ ಅವನ ಮುರಿತೇನೆ. ನಾನು ಬರ್ತೀನಪ್ಪ. ನಿಲ್ಲು ಇಸ್ವ. ಜಯಶ್ರೀ, ಹಠವಾದಿ ಈಸ್ವ ಏನು ಅನಾಹುತ ಮಾಡಿಕೊಂಡು ಬರ್ತಾನೋ ಏನು. ಅಪ್ಪ, ಹಾಗೇನು ಆಗೋದಿಲ್ಲ. ನೀವೇನು ವಿಚಾರ ಮಾಡಬೇಡಿ. ಮೊದಲು ವಿಶ್ರಾಂತಿ ತೆಗೆದುಕೊಂತೆ ಬನ್ನಿ ಅಪ್ಪ.